ಡ್ರಾಪ್ ಟೆಸ್ಟ್ ಮಾಡ್ತಾ ಇದ್ದೀವಿ ನೋಡಿ ಸರ್. ನಾನು ಆಲ್ರೆಡಿ 5.7 ಇದ್ದೀನಿ, 5.7ಗಿಂತ ಮೇಲೆ ಬಿಡ್ತಾ ಇದ್ದೀನಿ. ಸೊ ನೋಡ್ಬೋದು ಯಾವುದೇ ಥರ ಡ್ಯಾಮೇಜ್ ಆಗಿಲ್ಲ. ಸೊ ಬ್ಯಾಕು ನೋಡ್ಬೋದು. ಸೀಸರ್ ಟೆಸ್ಟ್ ಮಾಡ್ತಾ ಇದ್ದೀವಿ ಸರ್. ನೋಡಿ S9 360 ಪ್ರೊಟೆಕ್ಷನು. ಇದು ನಾರ್ಮಲ್ ಟೆಂಪರ್ ಗ್ಲಾಸು. ನಾರ್ಮಲ್ ಟೆಂಪರ್ ಗ್ಲಾಸ್ ನೋಡಿ, ಇದು ನಾರ್ಮಲ್ ಟೆಂಪರ್ ಗ್ಲಾಸು. ಈಗ 360 ಪ್ರೊಟೆಕ್ಷನ್ ಮೇಲೆ ಹೊಡಿತೀನಿ ನೋಡಿ. ಸೊ ಈ ಮಾರ್ಕ್ಸ್ 90% ಹೋಗುತ್ತೆ ಸರ್. ಈಗ ಬ್ಯಾಕ್ ಹೊಡಿತೀನಿ ನೋಡಿ. ಈಗ ಸೀಸರ್ ಟೆಸ್ಟ್ ಮಾಡಿದ್ದೀವಿ. ಸೀಸರ್ ಟೆಸ್ಟ್ ಮಾಡಿದ್ಮೇಲೆ ನೋಡಿ ಯಾವುದೇ ಥರ ನಿಮಗೆ ಡ್ಯಾಮೇಜ್ ಏನಾಗಿಲ್ಲ. ಯಾರೆಲ್ಲ ಅತಿ ಕಡಿಮೆ ಬಂಡವಾಳದಲ್ಲಿ ಒಂದು ಒಳ್ಳೆ ಬಿಸ್ನೆಸ್ ಮಾಡಬೇಕು, ನಾನು ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ಅಂತಿದ್ದಾರೆ ಅಂಥವ್ರಿಗೆ ಈ ವಿಡಿಯೋ. ಅತಿ ಕಡಿಮೆ ಬಂಡವಾಳದಲ್ಲಿ ಅತಿ ಹೆಚ್ಚು ಲಾಭ ಪಡಿಬೋದು ಅಂತಲೇ ಹೇಳ್ಬೋದು. 4,000 5,000 ಅಂತ ಮೈಸೂರು ಬೆಂಗಳೂರಲ್ಲಿ ಮೊಬೈಲ್ಗೆ 360 ಪ್ರೊಟೆಕ್ಷನ್ ಹಾಕ್ಕೊಳ್ಳೋ ಬದಲು ಇಲ್ಲಿ S9 ಬ್ರ್ಯಾಂಡಲ್ಲಿ ಜಸ್ಟ್ 999 ಮೊಬೈಲ್ಗೆ 360 ಪ್ರೊಟೆಕ್ಷನ್ ಇಲ್ಲಿ ಹಾಕ್ಸ್ಕೋಬೋದು. ಅದೇ ಥರ ಇದರಲ್ಲಿ ಏನು ವಿಶೇಷತೆ ಅಂದರೆ 7ರಿಂದ 8 ಫೀಟಿಂದ ಕೆಳಗೆ ಬಿದ್ದರೂ ಮೊಬೈಲ್ಗೆ ಏನೂ ಆಗಲ್ಲ. ಇದನ್ನು ನಾನು ಲೈವಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಸರ್. ಇದು S9 ಬ್ರ್ಯಾಂಡಿನ ಮಷೀನು. ಇದಕ್ಕೆ 1 ಇಯರ್ ವಾರಂಟಿ ಬರುತ್ತೆ. 1 ಇಯರ್ ಜೊತೆಗೆ ಲೈಫ್ ಟೈಮ್ ಸಾಫ್ಟ್ವೇರ್ ಫ್ರೀ ಬರುತ್ತೆ. 1 ಇಯರ್ ಒಳಗಡೆ ಏನಾದ್ರೂ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಸಿಗುತ್ತೆ. ಈ ಮೆಷಿನಲ್ಲಿ ಏನೇನು ಬರುತ್ತೆ ಅಂದರೆ, ಸೊ ಮೊಬೈಲ್ ಫೋನ್ದು ಫ್ರಂಟ್ ಆರ್ ಬ್ಯಾಕ್ 360 ಕಟ್ ಮಾಡ್ಕೋಬೋದು. ಇಲ್ಲಿ ಬ್ರ್ಯಾಂಡ್ಸ್ ಬರುತ್ತೆ. ಬ್ರ್ಯಾಂಡಲ್ಲಿ ಹೋಗಿ ಮಾಡೆಲ್ ನಂಬರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮಾಡೆಲ್ ನಂಬರ್ ಆದಮೇಲೆ ಇದು ಫ್ರಂಟ್ ಬರುತ್ತೆ. ನಮಗೆ ಫ್ರಂಟಲ್ಲಿ ಇಷ್ಟು ಆಪ್ಷನ್ಸ್ ಇದೆ. ಇದು ಬ್ಯಾಕ್ ಇರುತ್ತೆ. ಇದು ಒಂದು 360 ಇರುತ್ತೆ. ಇದು ಓನ್ಲಿ ಫಾರ್ ಬ್ಯಾಕ್ ಇರುತ್ತೆ. ಓನ್ಲಿ ಫಾರ್ ಬ್ಯಾಕ್ ಬಂದು ನಮಗೆ ಓನ್ಲಿ ಮೊಬೈಲ್ ಹಿಂದ್ಗಡೆ ಫೋಟೋಸ್ ಗೀಟೋಸ್ ಎಲ್ಲ ಆ್ಯಡ್ ಮಾಡ್ಕೋಬೋದು. ಇದು ಬಂದು 360ಗೆ ಆಪ್ಷನ್ ಇರುತ್ತೆ. ಆ್ಯಂಡ್ ಇದರಲ್ಲಿ ಇನ್ನೊಂದು ಆಪ್ಷನ್ ಏನಂದರೆ, ಇಲ್ಲಿ ಕಸ್ಟಮರ್ ಫೋಟೋ ಬೇಕಾದರೂ ಹಾಕ್ಕೋಬೋದು. ಇಲ್ಲಿ ಸದ್ಯಕ್ಕೆ ನಾನು ಬೇರೆ ಯಾವುದೋ ಒಂದು ಫೋಟೋ ಹಾಕ್ತೀನಿ. ಬೇಕಾದರೆ ಇಲ್ಲಿ ಕಸ್ಟಮರ್ ಫೋಟೋ ಬೇಕಾದರೂ ಹಾಕ್ಕೋಬೋದು ನೋಡಿ. ಇಲ್ಲಿ ಕಸ್ಟಮರ್ ಫೋಟೋ ಹಾಕಿ ಪ್ರಿಂಟರ್ ಇದ್ದರೆ ಪ್ರಿಂಟರ್ ಕೂಡ ತೊಗೋಬೋದು. ಪ್ಲಸ್ ಕಸ್ಟಮರ್ಗೆ ಬೇಕಾಗಿರೋ ನೇಮ್ ಕೂಡ ಇದರಲ್ಲಿ ಟೈಪ್ ಮಾಡ್ಕೋಬೋದು. ಈ ಥರ ಕಸ್ಟಮರ್ಗೆ ಯಾವ ನೇಮ್ ಬೇಕೋ ಇಲ್ಲ ಯಾವ ಇನ್ಶಿಯಲ್ ಬೇಕೋ ಇಲ್ಲೆಲ್ಲ ಟೈಪ್ ಮಾಡ್ಕೊಂಡು ಕಟ್ ಮಾಡ್ಕೋಬೋದು. ಇದು ಕಸ್ಟಮರ್ಗೆ ಯಾವ್ದು ಬೇಕೋ ಅದು ಕಟ್ಟಾಗಿ ಬರುತ್ತೆ. ಇದು ಫೋನ್ಗಂತಲೇ ಅಲ್ಲ, ಇಲ್ಲಿ ಬೇಕಾದರೆ ನೀವು ಟ್ಯಾಬು, ವಾಚು, ಕ್ಯಾಮ್ರಾ, ಹೆಡ್ಫೋನ್ಸು, ಗೇಮಿಂಗು, ವಾಕಿ ಟಾಕಿ, ಕಾರ್ಗಾದರೆ ನಿಮಗೆ ಅಲ್ಲಿ ಸಿಸ್ಟಮ್ದು ಇದಿರುತ್ತಲ್ವ ಅದು ಕೂಡ ಸ್ಕ್ರೀನ್ ಗಾರ್ಡ್ ಕಟ್ ಮಾಡ್ಕೋಬೋದು. ಸೊ ಲಾಸ್ಟ್ ಟೈಮ್ ನಾವು ನಿಮಗೆ ಬುಲೆಟ್ ಪ್ರೂಫ್ ಮಾತ್ರ ಕೊಟ್ಟಿದ್ವಿ. ಬುಲೆಟ್ ಪ್ರೂಫಲ್ಲಿ ಓನ್ಲಿ ಫ್ರಂಟ್ ಗ್ಲಾಸ್ ಮಾತ್ರ ಹಾಕ್ಬೋದಾಗಿತ್ತು. ಇದು ಬುಲೆಟ್ ಶೀಲ್ಡು. ಮೊಬೈಲ್ ಫ್ರಂಟ್ ಟು ಬ್ಯಾಕು 360 ಪ್ರೊಟೆಕ್ಷನ್ ಇದರಲ್ಲಿ ಹಾಕ್ಬೋದು. ಇದು ಇದರಲ್ಲಿ ತುಂಬ ಸೇಫ್ ಇದೆ. ಸೇಫ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ ಸರ್. ಇದು iPhone 11ಗೆ ಫ್ರಂಟ್ ಟು ಬ್ಯಾಕು ಪ್ಲಸ್ 360 ಪ್ರೊಟೆಕ್ಷನ್ ಹಾಕಿ ಡ್ರಾಪ್ ಟೆಸ್ಟ್ ಮಾಡಿಸ್ತೀನಿ. ನಮ್ಮ ಪ್ರಾಡಕ್ಟ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ತೋರಿಸ್ತೀನಿ. ಫಸ್ಟು ಮೊಬೈಲ್ ಫೋನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಯಾವ ಬ್ರ್ಯಾಂಡ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಅದರಲ್ಲಿ ಯಾವ ಮಾಡಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಬ್ರ್ಯಾಂಡಲ್ಲಿ ಇವಾಗ ಇದನ್ನ 360 ಪ್ರೊಟೆಕ್ಷನ್ ಹೆಂಗೆ ಹಾಕೋದಂದರೆ, ಫಸ್ಟು ಫ್ರಂಟ್ ಹಾಕೋಬೇಕಾಗುತ್ತೆ, ಬ್ಯಾಕ್ ಹಾಕೋಬೇಕಾಗುತ್ತೆ. 2 ಸ್ಕ್ರೀನ್ಗಳು ಹಾಕಿದ್ರೆ ಒಂದು 360 ಪ್ರೊಟೆಕ್ಷನ್ ಆಗುತ್ತೆ. ಸೊ ಇದನ್ನ ಕಟ್ ಮಾಡೋದಕ್ಕೆ ಬ್ಲೇಡು 7ಅಲ್ಲಿ ಇಟ್ಕೋಬೇಕಾಗುತ್ತೆ. ಆ್ಯಂಡ್ ಇದರಲ್ಲಿ ಆಪ್ಷನ್ಸ್ ಇದೆ. ನಿಮ್ಗೆ ಯಾವ ಆಪ್ಷನ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನಂದು ಕ್ಲಿಯರ್ ಆಗಿರೋದ್ರಿಂದ ಫ್ರಂಟ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. 7ಅಲ್ಲಿ ಇಟ್ಕೊಂಡಾಯ್ತು. ಸ್ಟಾರ್ಟ್ ಕಟ್ಟಿಂಗ್ ಕೊಟ್ಟರೆ ಕಟ್ಟಿಂಗ್ ಅದೇ ತೊಗೊಳುತ್ತೆ. ಸೊ ಈಗ ಕಟ್ಟಾಗಿದೆ. ಯಾವ ಥರ ಪೇಸ್ಟ್ ಮಾಡೋದಂತ ತೋರಿಸ್ಕೊಡ್ತೀನಿ. ಹಾಗೆ ಫ್ರಂಟ್ ಕಟ್ ಮಾಡ್ಕೊಂಡ್ವಿ. ಈಗ ಬ್ಯಾಕ್ ಫಿಲಿಮ್ ಕಟ್ ಮಾಡ್ಕೋಬೇಕು. ಬ್ಯಾಕಲ್ಲಿ 360 ಅಂದರೆ ಕೆಳಗಡೆ ಮೇಲೆ ಸೈಡ್ ಇವೆ 3 ಬಂದಿರಬೇಕು. ಅದನ್ನು ಕಟ್ ಮಾಡ್ಕೋಬೇಕು. ಸೊ ಇದಕ್ಕೂ 7ಅಲ್ಲಿ ಇಟ್ಕೋಬೇಕಾಗುತ್ತೆ. ಸ್ಟಾರ್ಟ್ ಕಟ್ಟಿಂಗ್. ಸೊ ಇದು ಫ್ರಂಟ್ ಗಾರ್ಡು, ಇದು ಬ್ಯಾಕ್ ಗಾರ್ಡು, ಎರಡೂ ಒಂದೇ ಮಷೀನಲ್ಲಿ ಕಟ್ ಮಾಡಿದ್ದೀನಿ. ಇದನ್ನು ಯಾವ ಥರ ಇನ್ಸ್ಟಾಲ್ ಮಾಡೋದಂತ ತೋರಿಸ್ಕೊಡ್ತೀನಿ. ಸ್ಟಾರ್ಟಿಂಗ್ ನಾವು ಡಿಸ್ಪ್ಲೇನ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಡಿಸ್ಪ್ಲೇ ಗ್ಲಾಸ್ ಮೇಲೆ ಏನಾದರೂ ಡಸ್ಟಸ್ ಇದ್ದರೆ ಡಸ್ಟ್ನ ಕ್ಲೀನ್ ಮಾಡಿಕೊಂಡು ಆಮೇಲೆ ಸ್ಕ್ರೀನ್ ಗಾರ್ಡನ್ನು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಈಗ ಫಸ್ಟು ಫ್ರಂಟ್ ಸ್ಕ್ರೀನ್ ಗಾರ್ಡ್ ಹಾಕ್ತಾಯಿದ್ದೀವಿ. ಫ್ರಂಟ್ ಸ್ಕ್ರೀನ್ ಗಾರ್ಡ್ ಯಾವ ಥರ ಅಪ್ಲೈ ಮಾಡೋದಂತ ತೋರಿಸಿ. ಕ್ಲೀನಾಗಿ ಎಂಡ್ ಟು ಎಂಡ್ ಕೂರಿಸ್ಕೋಬೇಕಾಗುತ್ತೆ. ಈ ಕಡೆ ಎಷ್ಟು ಗ್ಯಾಪ್ ಇರುತ್ತೋ ಈ ಸೈಡು ಅಷ್ಟೇ ಗ್ಯಾಪ್ ಇರಬೇಕು. ಈ ಕಡೆ ಎಷ್ಟು ಗ್ಯಾಪ್ ಇರುತ್ತೋ ಇಲ್ಲಿ ಅಷ್ಟೇ ಗ್ಯಾಪೇ ಇರಬೇಕು. ಸಪೋಸ್ ಡಸ್ಟ್ ಏನಾದರೂ ಇದ್ದರೆ ಸರ್ ಅರ್ಧ ಈ ಥರ ತೆಗೆದಾಗಲೇ ಇದರಲ್ಲೇ ಬಂದುಬಿಡುತ್ತೆ. ಇನ್ನೊಂದು ಏನಂದರೆ ಇದಕ್ಕೆ ಯಾವುದೇ ಥರ ಲಿಕ್ವಿಡ್ ಅವಶ್ಯಕತೆ ಇಲ್ಲ. ನೀವು ನೋಡಿರ್ಬೋದು ಮಾಲಲ್ಲೆಲ್ಲ ನಿಮಗೆ ಲಿಕ್ವಿಡ್ ಹಾಕ್ತಾರೆ. ಅದರಿಂದ ವಾಟ್ರ್ ಒಳಗಡೆ ಹೋಗೋ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಒರಿಜಿನಲ್ ಲೇಯರ್ಗೆ ಅಂಟ್ಕೊಂಡಿದೆ. ಮೇಲೆ ಲೇಯರ್ ತೆಗಿಯೋಕ್ಕೆ ಮುಂಚೆ ಒಂದು ಸರಿ UV ಮಿಷಿನಲ್ಲಿ ಇಡಬೇಕಾಗುತ್ತೆ. ಸ್ಕ್ರೀನ್ ಅಪ್ಲೈ ಮಾಡಿ UV ಮಿಷಿನಲ್ಲಿ ಇಟ್ಟ ಮೇಲೆ ನಿಮ್ಗೆ ಯಾವುದೇ ಥರ ಬಬಲ್ಸ್ ಬರೋಲ್ಲ. ಬಬಲ್ಸ್ ಬರದೇ ಇರೋದಕ್ಕೆ UV ಮಿಷಿನಲ್ಲಿ ಇಡಬೇಕಾಗುತ್ತೆ. ಸರ್ ಟೈಮಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಇದು ತೊಗೊಂಡು ನೋಡೋಣ. ಸೊ ಈಗ ಈ ಸೆಂಟ್ರಲ್ ಲೈನ್ ಬಂದು ನಮಗೆ ವಿತಿನ್ 10 ಮಿನಿಟ್ಸಲ್ಲಿ ಹೋಗ್ಬಿಡುತ್ತೆ. ಸಣ್ಣ ಪುಟ್ಟ ಬಬಲ್ಸ್ ಎಲ್ಲ ವಿತಿನ್ 10 ಮಿನಿಟ್ಸಲ್ಲಿ ಹೋಗ್ಬಿಡುತ್ತೆ.
ಸೊ ಈಗ 10 ಮಿನಿಟ್ಸ್ ಆಯಿತು, ಎಲ್ಲ ಬಬಲ್ಸ್ ಕ್ಲಿಯರ್ ಆಗಿದೆ. ಈಗ ಫ್ರಂಟ್ ಆಯಿತು, ಈಗ ಬ್ಯಾಕ್ ಅಪ್ಲೈ ಮಾಡ್ತಾ ಇದ್ದೀವಿ. ಸರ್ ಆಗಲೇ ಫ್ರಂಟ್ ಹಾಕಿದ್ದೀವಿ, ಈಗ ಬ್ಯಾಕ್ ಹಾಕ್ತಾ ಇದ್ದೀವಿ. ಎಡ್ಜಸ್ಸಲ್ಲಿ ಮೈನ್ ಕ್ಲೀನಾಗಿ ಕುತ್ಕೋಬೇಕಾಗುತ್ತೆ. ಎಡ್ಜಸ್ಸಲ್ಲಿ ಕ್ಲೀನಾಗಿ ಕುತ್ಕೊಂಡ್ರೆ ಡ್ರಾಪ್ ಟೆಸ್ಟಲ್ಲಿ ನಮ್ಗೆ ಯಾವುದೇ ಥರ ಪ್ರಾಬ್ಲಮ್ ಆಗಲ್ಲ. ಫುಲ್ 360 ಪ್ರೊಟೆಕ್ಷನ್ ಆಗಿದೆ. ಇವಾಗ ಎಷ್ಟು ಸ್ಟ್ರಾಂಗ್ ಇದೆ ಅಂತ ತೋರಿಸ್ಕೊಡ್ತೀವಿ. ಫಸ್ಟು ಸಿಸರ್ ಟೆಸ್ಟ್ ಮಾಡ್ತಾ ಇದ್ದೀವಿ ಸರ್. ನೋಡಿ S9 360 ಪ್ರೊಟೆಕ್ಷನು. ಇದು ನಾರ್ಮಲ್ ಟೆಂಪರ್ ಗ್ಲಾಸು. ನಾರ್ಮಲ್ ಟೆಂಪರ್ ಗ್ಲಾಸ್ ನೋಡಿ, ಇದು ನಾರ್ಮಲ್ ಟೆಂಪರ್ ಗ್ಲಾಸು. ಈಗ 360 ಪ್ರೊಟೆಕ್ಷನ್ ಮೇಲೆ ಹೊಡಿತೀನಿ ನೋಡಿ. ಸೊ ಈ ಮಾರ್ಕ್ಸು 90% ಹೋಗುತ್ತೆ ಸರ್. ಈಗ ಬ್ಯಾಕ್ ಹೊಡಿತೀನಿ ನೋಡಿ. ಈಗ ಸಿಸರ್ ಟೆಸ್ಟ್ ಮಾಡಿದ್ದೀವಿ. ಸಿಸರ್ ಟೆಸ್ಟ್ ಮಾಡಿದ್ಮೇಲೆ ನೋಡಿ ಯಾವುದೇ ಥರ ನಿಮಗೆ ಡ್ಯಾಮೇಜ್ ಏನಾಗಿಲ್ಲ. ಸೊ ಓನ್ಲಿ ಮಾರ್ಕ್ಸ್ ಮಾತ್ರ ಬಿದ್ದಿದೆ. ಇದೂ ನಿಮಗೆ 90% ಕ್ಲಿಯರ್ ಆಗಿದೆ. ಬ್ಯಾಕ್ ಕೂಡ ನೀವು ಚೆಕ್ ಮಾಡಿರ್ಬೋದು. ಸೊ ಇದಾದಮೇಲೆ ಈಗ 360 ಡ್ರಾಪ್ ಟೆಸ್ಟ್ ಮಾಡ್ತಾ ಇದ್ದೀವಿ ನೋಡಿ. ಸೊ ಈಗ ಡ್ರಾಪ್ ಟೆಸ್ಟ್ ಮಾಡ್ತಾ ಇದ್ದೀವಿ, ನೋಡ್ಕೊಳ್ಳಿ ಸರ್. ನಾನು ಆಲ್ರೆಡಿ 5.7 ಇದ್ದೀನಿ. 5 ಪಾಯಿಂಟ್ಸ್ಗಿಂತ 7ಗಿಂತ ಮೇಲೆ ಬಿಡ್ತಾ ಇದ್ದೀನಿ. ಸೊ ನೋಡ್ಬೋದು ಯಾವುದೇ ಥರ ಡ್ಯಾಮೇಜ್ ಆಗಿಲ್ಲ. ಸೊ ಬ್ಯಾಕು ನೋಡ್ಬೋದು ಸರ್. ಇದು ನಮ್ಮದು S9 ಮಷೀನಲ್ಲಿ 360 ಪ್ರೊಟೆಕ್ಷನ್ ಹಾಕೋದಲ್ಲ, ಈ ಥರ ಸ್ಕಿನ್ ಹಾಕೋಬೋದು. ಮತ್ತು ಈ ಥರ ಬುಲೆಟ್ ಶೀಲ್ಡ್ ಅಂತ ಬರುತ್ತೆ, ಈ ಥರ ಸ್ಕ್ರೀನ್ ಗಾರ್ಡ್ ಹಾಕೋಬೋದು. ಇದು ಬುಲೆಟ್ ಪ್ರೂಫ್ ಅಂತ ಬರುತ್ತೆ, ಇದನ್ನು ಹಾಕೋಬೋದು. ಬುಲೆಟ್ ಪ್ರೂಫ್ ಪ್ರೈವೇಶ್ ಅಂತ ಬರುತ್ತೆ, ಇದನ್ನು ಹಾಕೋಬೋದು. ಈ ಥರ S9 ಫ್ರಂಟ್ ಸ್ಕ್ರೀನ್ ಗಾರ್ಡ್ ಇದು, ಈ ಥರನೂ ಹಾಕೋಬೋದು. ಈ ಥರದ ಬ್ಯಾಕ್ ಸ್ಕಿನ್ನು ಹಾಕೋಬೋದು. ನೋಡ್ಬೋದು ಇಲ್ಲಿ ತುಂಬ ಥರದ ವೆರೈಟಿ ಸ್ಕಿನ್ಸ್ ಅದಾವೆ. ಈ ಥರ ಸ್ಕಿನ್ಸ್ ಅದಾವಲ್ಲ, 500ಕ್ಕಿಂತ ಹೆಚ್ಚು ಕಲೆಕ್ಷನ್ಗಳು ಸಿಗುತ್ತೆ ನಮ್ಮ ಕಡೆ. ಅದು ಅಷ್ಟೇ ಅಲ್ಲ, ನಿಮ್ದು ಕಸ್ಟಮೈಸ್ ಫೋಟೋ ಪ್ರಿಂಟ್ ಕೂಡ ಮಾಡಿ ತೊಗೋಬೋದು. ಇದ್ರೊಳಗೆ ಪ್ರಿಂಟ್ ನಮ್ಮದು ಬ್ರಾಂಚ್ ಬಂದು ಮೈಸೂರಲ್ಲಿ ಎಲ್ಲಿ ಲೊಕೇಟ್ ಆಗಿದೆ ಅಂತಂದರೆ ಎಕ್ಸಾಕ್ಟಾಗಿ ರೈಲ್ವೆ ಸ್ಟೇಷನಿಂದ ನಿಮಗೆ 2 ಕಿಲೋಮೀಟ್ರ್ ಆಗುತ್ತೆ. ಪ್ಯಾಲೇಸಿಂದನೂ ನಿಮಗೆ 3 ಕಿಲೋಮೀಟರ್ಸ್ ಆಗುತ್ತೆ. ಎಕ್ಸಾಕ್ಟಾಗಿ ಸಿಟಿ ಸೆಂಟರಲ್ಲಿದೆ, ಸಿದ್ದಪ್ಪ ಸ್ಕ್ವೇರ್ ಅಂತ. ತ್ರಿಲೋಕ್ ಬಾರ್ ಎಕ್ಸಾಕ್ಟ್ ಆಪೋಸಿಟೇ ನಮ್ಮ ಶಾಪು ಲೊಕೇಟ್ ಇದೆ. ಹೆಚ್ಚಿನ ಮಾಹಿತಿ ಬೇಕು, ಜಸ್ಟ್ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಫೋನ್ ಮಾಡಿದ್ರೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು. S9 360 ಪ್ರೊಟೆಕ್ಷನ್ ಬೇಕಂದರೆ ಬೆಂಗಳೂರು ಬರ್ಬೋದು, ಉತ್ತರ ಕರ್ನಾಟಕದ ಬಿಜಾಪುರದಲ್ಲಿ ಬರ್ಬೋದು, ಮೈಸೂರಿನ ಸರೌಂಡಿಂಗು ಎಲ್ಲೇ ಆದರೂ ಬರ್ಬೋದು. ಸ್ನೇಹಿತರೆ, ಯಾರೆಲ್ಲ ಅತಿ ಕಡಿಮೆ ಬಂಡವಾಳದಲ್ಲಿ ಒಂದು ಒಳ್ಳೆ ಬಿಸ್ನೆಸ್ ಮಾಡಬೇಕು, ನಾನು ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ಅಂದ್ಕೊಂಡಿದ್ದಾರೆ ಅಂಥವ್ರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಅವರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು.